ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಫ್ರೆಂಡ್ಸ್, ಹಾಗೆಯೇ ನಿಮ್ಮ ರಿಕ್ವೆಸ್ಟೆಡ್ ಟಿಪ್ಸ್ ಕೂಡ ಇತ್ತು, ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೆ ನೋಡಿ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಟಿಪ್ ಬಂದು ನೋಡ್ತಾ ಇರ್ಬೋದು, ಈ ರೀತಿ ಸೇಫ್ಟಿ ಪಿನ್ಗಳನ್ನು ನಾವು ಸಾರಿನ ವೇರ್ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ. ನಂತರ ನಾವು ಇದನ್ನು ರಿಮೂವ್ ಮಾಡಿ ಅಲ್ಲಲ್ಲಿ ಹಾಗೆಯೇ ಇಟ್ಬಿಡ್ತೀವಿ. ನೆಕ್ಸ್ಟ್ ಇದನ್ನು ತೊಗೊಳಕ್ಕೆ ಹೋದರೆ ಎಲ್ಲೋಯ್ತು ಅಂತೇಳಿ ಅಲ್ಲೊಂದು ಇಲ್ಲೊಂದು ಬಿಸಾಕೋ ಬದಲು ಈ ರೀತಿ ವೇಸ್ಟ್ ಅಂತ ಬಿಸಾಕೋ ಬ್ಯಾಂಗಲ್ಸ್ಗಳಿಗೆ ಈ ರೀತಿ ಪಿನ್ಗಳನ್ನು ಹಾಕಿ ನೀವು ಬಳೆ ಸ್ಟ್ಯಾಂಡಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಸೇಫ್ಟಿ ಪಿನ್ಗಳು ಒಂದೇ ಕಡೆ ಇರುತ್ತೆ. ಹಾಗೆಯೇ ನೀವು ಬಳೆ ಸ್ಟ್ಯಾಂಡ್ ಇಟ್ಟಿರ್ತೀರಲ್ವ, ಅಲ್ಲೇ ಈಸಿಯಾಗಿ ಕಾಣಿಸೋದ್ರಿಂದ ನೀವು ಮತ್ತೆ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ನಾವು ಪ್ಯಾಕೆಟಲ್ಲಿರುವಂಥ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡೋದಕ್ಕಿಂತ ಈ ರೀತಿ ಇನ್ಸ್ಟೆಂಟಾಗಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡಿಕೊಂಡು ನಾವು ಅಡುಗೆಗೆ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಆದರೆ ಸ್ವಲ್ಪನೇ ನಾವು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು ಇನ್ಸ್ಟೆಂಟಾಗಿ ಅಂತಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋದಕ್ಕಂತೂ ಆಗೋದಿಲ್ಲ. ಸೊ ಈ ರೀತಿ ನೀವು ಒಂದು ಜಸ್ಟ್ ಕೊಬ್ಬರಿ ತುರಿಯೋ ಮಣೆ ಮೇಲ್ಗಡೆ ಈ ರೀತಿ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿನ ತುರಿದುಕೊಂಡ್ರೆ ಇನ್ಸ್ಟೆಂಟಾಗಿ ನೀವು ಫ್ರೆಶ್ ಆದಂಥ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಬೋದು. ಸೊ ಬೆಳ್ಳುಳ್ಳಿ ಸಿಪ್ಪೆನ ನೀವು ರಿಮೂವ್ ಮಾಡೋದೇ ಬೇಕಾಗಿಲ್ಲ. ಹಾಗೇನೆ ನೀವು ಇದರ ಮೇಲ್ಗಡೆ ತುರಿದುಕೊಳ್ಳೋದ್ರಿಂದ ಬೆಳ್ಳುಳ್ಳಿ ಸಿಪ್ಪೆನೂ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ಕಡಿಮೆ ಸಮಯದಲ್ಲಿ ನಾವು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ತೇನೆ ಈ ರೀತಿ ಒಂದು ಕೊಬ್ಬರಿ ತುರಿ ಮೊನೆಯಿಂದ ನಾವು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೋದು. ಈ ಒಂದು ಟಿಪ್ಸ್ ಕೂಡ ನಾನ್ ವೆಜ್ ಎಲ್ಲನೂ ಕುಕ್ ಮಾಡುವಾಗ ಖಂಡಿತ ಯೂಸ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಟೊಮೆಟೊ ರಸಮ್, ಟೊಮೆಟೊ ಸೂಪ್ ಹಾಗೆಯೇ ಟೊಮೆಟೊ ಪ್ಯೂರಿನ ಮಾಡ್ಕೊಳ್ಬೇಕಾದ್ರೆ ಈ ಟೊಮೆಟೊ ಸ್ಕಿನ್ನನ್ನು ರಿಮೂವ್ ಮಾಡಬೇಕಾಗುತ್ತೆ. ಸೊ ಅವಾಗ ಈ ಸ್ಕಿನ್ನನ್ನು ಹೇಗೆ ನಾವು ಈಸಿಯಾಗಿ ರಿಮೂವ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಇದನ್ನು ಬೇಯಿಸ್ಕೊಳ್ತಾ ಕುಂತ್ರೆ ತುಂಬಾ ಟೈಮ್ ಹಿಡಿತಾ ಇರುತ್ತೆ. ಸೊ ಅವಾಗ ನೀವು ಇದಕ್ಕೆ ಒಂದು ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿಬಿಟ್ಟು ಈ ರೀತಿ 4 ಸ್ಪೂನ್ಗೆ ಈ ಟೊಮೆಟೊನ ಚುಚ್ಚಿ ಸಿಲಿಂಡರ್ ಮೇಲೆ ಈ ರೀತಿ ಸುಟ್ಕೊಳ್ಬೇಕು. ವಿಡಿಯೋದಲ್ಲಿ ತೋರಿಸಿದಾಗೇ ಈ ರೀತಿ ನೀವು ಇದನ್ನು ಸುಟ್ಕೊಳ್ತಾ ಬಂದರೆ ಕೆಲವೇ ಸೆಕೆಂಡ್ಸ್ಗಳಲ್ಲಿ ಇದರ ಸ್ಕಿನ್ ರಿಮೂವ್ ಆಗುತ್ತೆ. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಈಸಿಯಾಗಿ ನೀವು ಸಿಪ್ಪೆನ ರಿಮೂವ್ ಮಾಡ್ಬೋದು. ಸೊ ನೋಡ್ತಾ ಇದ್ರಲ್ವಾ ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಇದು ಟೊಮೆಟೊ ಸಿಪ್ಪೆ ರಿಮೂವ್ ಆಯ್ತು ಅಂತೇಳಿ. ನಂತರ ನೀವು ಇದನ್ನ ಪ್ಯೂರಿ, ಸೂಪ್ ಅಥವಾ ಟೊಮೆಟೊ ರಸಂ ಮಾಡೋದಕ್ಕೆ ಈಸಿಯಾಗಿ ಯೂಸ್ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ನೋಡ್ತಾ ಇರ್ಬೋದು, ಇದು ನಿಮ್ಮ ರಿಕ್ವೆಸ್ಟೆಡ್ ಟಿಪ್ಸ್. ಇಲ್ಲೂ ಈ ರೀತಿ ಬಾಂಬೆ ರವ ಮತ್ತು ಸೂಜಿ ಅಂತ ಹೇಳ್ತೀವಿ ಅಲ್ವಾ, ಇದನ್ನು ನಾವು ಒಂದು 15 ಡೇಸ್ಗಿನ ಜಾಸ್ತಿ ಇಟ್ಬಿಟ್ರೆ ಸಾಕು, ಬೇಗನೆ ನುಸಿ ಹುಳುಗಳೆಲ್ಲ ಸೇರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಇದನ್ನು ನೀವು ತಂದ ತಕ್ಷಣ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಇದು 1 ಮಂತ್ ಇಟ್ಟರು ಫ್ರೆಶ್ ಆಗಿ ಹಾಗೇನೇ ಇರುತ್ತೆ. ಫ್ರಿಜ್ ಇಲ್ಲದೆ ಹೇಗೆ ಸ್ಟೋರ್ ಮಾಡೋದು ಅಂತ ಕೇಳೋದಾದರೆ ಇದನ್ನು ನೀವು ಜಸ್ಟ್ ಪ್ಯಾನಲ್ಲಿ ಈ ರೀತಿ ಲೈಟಾಗಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ನಂತರ ನೀವು ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡೋದ್ರಿಂದ ಈ ಒಂದು ಸೂಜಿ 1 ಮಂತ್ಗಿನ ಜಾಸ್ತಿ ಇಟ್ಟರು ಇದು ಇದರಲ್ಲಿ ನುಸಿ ಸೇರ್ಕೊಳ್ಳೋದು ಹಾಳಾಗೋದು ಏನೂ ಆಗೋದಿಲ್ಲ. ಒಂಥರ ಬ್ಯಾಡ್ ಸ್ಮೆಲ್ ಎಲ್ಲನೂ ಬರ್ತಾ ಇರುತ್ತೆ ಜಾಸ್ತಿ ಸ್ಟೋರ್ ಮಾಡೋದ್ರಿಂದ. ಸೊ ಆ ರೀತಿಯೂ ಕೂಡ ಆಗೋದಿಲ್ಲ. ಈ ರೀತಿ ನೀವು ಲೈಟಾಗಿ ಇದನ್ನ ಫ್ರೈ ಮಾಡಬೇಕು. ಜಾಸ್ತಿ ಫ್ರೈ ಮಾಡಿದರೆ ಸ್ಮೆಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ವಿಡಿಯೋದಲ್ಲಿ ತೋರಿಸಿದಾಗೇನೆ ಜಸ್ಟ್ ಲೈಟಾಗಿ ಇದನ್ನು ಫ್ರೈ ಮಾಡಿ ತಣ್ಣಗಾದ ನಂತರ ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡೋದ್ರಿಂದ ಇದನ್ನು ನೀವು ಫ್ರೆಶ್ ಆಗಿ ಯೂಸ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಅರಿಶಿನ ಕುಂಕುಮ. ಅರಿಶಿನ ಕುಂಕುಮ ಅಂದ್ರೇ ನಮ್ಮ ಒಂದು ಸಂಸ್ಕೃತಿನ ಎತ್ತಿ ತೋರಿಸುವಂಥ ಒಂದು ಸಂಕೇತ ಅಂತಲೇ ಹೇಳ್ಬೋದು. ಸೊ ಇದನ್ನು ಹಚ್ಕೊಳ್ಳೋದು ಕೆಲವೊಬ್ಬರಿಗೆ ರೂಢಿ ಇರುತ್ತೆ ಔಟ್ಸೈಡ್ ಹೋದಾಗ. ಸೊ ಆ ರೀತಿ ಹಚ್ಕೊಂಡ್ರೆ 1 ಅವರ್ ಇಲ್ಲ ನಾವು ಹೋಗ್ಬಿಟ್ರೆ ಬೆವರೆಲ್ಲ ಬಂದು ಬೇಗನೆ ಹಾಳಾಗ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಅರಿಶಿನ ಕುಂಕುಮನ ಹಚ್ಕೊಳ್ಳೋದಕ್ಕಿಂತ ಮುಂಚೆ ಮನೆಯಲ್ಲಿ ಯೂಸ್ ಮಾಡುವಂಥ ಬಾಡಿ ಲೋಷನ್ ಅಥವಾ ವ್ಯಾಸ್ಲೀನನ್ನು ಜಸ್ಟ್ ಕೆಳಗಡೆ ಈ ರೀತಿ ಅಪ್ಲೈ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ನೀವು ಅರಿಶಿನ ಕುಂಕುಮ ಹಚ್ಕೊಳ್ಳೋದು ಇದು ನೀವು ರಿಮೂವ್ ಮಾಡೋವರೆಗೂ ರಿಮೂವ್ ಆಗೋದಿಲ್ಲ, ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲಿದ್ದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣಿಸ್ತಾ ಇದೆ ಅಂತ. ಸೊ ನೀಟಾಗಿ ಕಾಣಿಸುತ್ತೆ. ಯಾರಿಗೆಲ್ಲ ಅರಿಶಿನ ಕುಂಕುಮ ಹಚ್ಕೊಂಡು ಔಟ್ಸೈಡ್ ಹೋಗೋದು ರೂಢಿ ಇದೆ ಅವರಿಗೆ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ಇಲ್ಲಿ ನೋಡ್ತಾ ಇದ್ರೆ ನಂತರ ನೀವು ಜಸ್ಟ್ ಈ ರೀತಿ ರಿಮೂವ್ ಮಾಡಿ ನಂತರ ವಾಶ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮಗೆ ಯಾವ ರೀತಿ ಟಿಪ್ಸ್ ಬೇಕಂತಲೂ ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.